ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀಮಾತ್ರೇ ನಮಃ. ಮಹಾಸಿಂಹಂ ಮಹಾಜ್ವಾಲಂ ಮಹಾದೇವಂ ಮಹಾದ್ಯುತಿಂ ಜಯಪ್ರದಂ ಸುರಾರ್ತಿಘ್ನಂ ಶ್ರೀ ನೃಸಿಂಹಂ ಭಜಾಮ್ಯಹಂ. ಕೋಣಸ್ಥ ಪಿಂಗಲೋ ಬಭ್ರುಃ ಕೃಷ್ಣೋ ರೌದ್ರಾಂತಕೋ ಯಮಃ ಸೌರಿಃ ಶನೈಶ್ಚರೋ ಮಂದಃ ಪಿಪ್ಪಲಾದೇನ ಸಂಸ್ತುತಃ. ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ಶನೈಶ್ಚರ ಸ್ವಾಮಿ ಅಂದಾಗ ಎಲ್ಲರಿಗೂ ಸಹಜವಾಗಿ ಶ್ರದ್ಧಾಭಕ್ತಿಗಳಿಗಿಂತಲೂ ಭಯವೇ ಹೆಚ್ಚಾಗಿ ಬಿಡುತ್ತೆ. ಎಲ್ಲಿ ನಮ್ಮ ಹೆಗಲೇರಿ ಬಿಡುತ್ತಾನೋ ಅಂತ. ಆದರೆ ವಾಸ್ತವ ಸಂಗತಿ ಹಾಗಿಲ್ಲ. ಆ ಗ್ರಹಶ್ರೇಷ್ಠನು ನಮ್ಮ ಕರ್ಮಗಳನ್ನು ಅನುಸರಣೆ ಮಾಡಿ ನಮಗೆ ಕರ್ಮ ಫಲಗಳನ್ನು ಕೊಡುತ್ತಾನೆಯೇ ಹೊರತು ಯಾರಿಗೂ ಸುಮ್ಮನೆ ತನ್ನ ಪ್ರಭಾವವನ್ನು ಬೀರುವವನವನಲ್ಲ. ಎಲ್ಲಿ ಸಾತ್ವಿಕವಾದ ದೈವೀ ಗುಣ ಇರುತ್ತೋ ಅಂತಹ ಗುಣವನ್ನು ಹೊಂದಿದಂಥವರಿಗೆ ವಿಶೇಷವಾದ ಅನುಗ್ರಹವನ್ನು ಕೊಡುತ್ತಾನೆ. ಹಾಗೆ ಯಾರಿಗೆ ಆಸುರಿ ಗುಣ ಇರುತ್ತೋ ಅವರಿಗೆ ಶಿಕ್ಷೆಯನ್ನು ಕೊಟ್ಟು ತಿದ್ದಿ ಅವರನ್ನು ಸಾತ್ವಿಕರನ್ನಾಗಿ ಪರಿವರ್ತನೆ ಮಾಡುವಂತಹ ಕರುಣಾಮಯನಾಗಿದ್ದಾನೆ ಕರ್ಮಫಲಪ್ರದಾತನಾದಂಥ ಶನೈಶ್ಚರ ಸ್ವಾಮಿ. ಆದರೂ ಸಹ ನಮ್ಮ ಗ್ರಹಚಾರಗಳು ಕೆಟ್ಟಾಗ, ಶನೈಶ್ಚರನ ಬಾಧೆಯಿಂದ ನಾವು ನರಳುತ್ತಿದ್ದಾಗ ಆ ಸಂದರ್ಭದಲ್ಲಿ ಕಷ್ಟಗಳು ನಷ್ಟಗಳು ಎದುರಾಗುತ್ತೆ, ಆರೋಗ್ಯ ಕೆಡುತ್ತೆ, ಸಾಲದ ಹೊರೆ ಹೆಚ್ಚಾಗುತ್ತೆ, ಅಪಕೀರ್ತಿ, ಹೀಗೆ ಅನೇಕ ವಿಧವಾದ ದೈಹಿಕ ಹಾಗೂ ಮಾನಸಿಕ ಹಿಂಸೆಗಳನ್ನು ನಾವು ಅನುಭವಿಸ್ತಾ ಹೋಗ್ತೇವೆ, ಬಳಲಿ ಹೋಗ್ತೇವೆ. ಆಗ ಪ್ರಾರ್ಥನೆ ಮಾಡ್ತೇವೆ, ದೇವ ಇದರಿಂದ ಮುಕ್ತಿ ಇದೆಯಾ ನಮಗೆ ಅಂತ ನಾವು ಪ್ರಶ್ನೆ ಮಾಡಿದಾಗ, ಹೌದು, ನಮಗೆ ಅದರಿಂದ ಒಂದು ಮುಕ್ತರಾಗುವ ಒಂದು ಮಾರ್ಗ ಶಾಸ್ತ್ರ ಹೇಳಿದೆ. ಅದೇ ಸಾಕ್ಷಾತ್ ಶನೈಶ್ಚರನೇ ಮಾಡಿದಂಥ ಶ್ರೀ ನೃಸಿಂಹ ಸ್ತೋತ್ರ ಅಂತ. ಇದು ಅತ್ಯಂತ ಮಹಿಮಾನ್ವಿತವಾಗಿದೆ. ಶ್ರೀ ಶನೈಶ್ಚರಕೃತ ನರಸಿಂಹ ಸ್ತೋತ್ರ ಅನ್ನುವಂಥದ್ದೇ ಪ್ರಸಿದ್ಧಿಯನ್ನು ಹೊಂದಿದೆ. ಈ ಪಾರಾಯಣವನ್ನು ಮಾಡುವುದರಿಂದ ನಮಗೆ ಕಷ್ಟಗಳು ಅತಿ ಶೀಘ್ರವಾಗಿ ಕಡಿಮೆಯಾಗತ್ತೆ. ನಾವು ಸುಖವನ್ನು ಹೊಂದಬಹುದು, ನಮ್ಮ ಜೀವನದಲ್ಲಿ ಹೊಸದಾದ ಬೆಳಕನ್ನು ನೋಡಬಹುದು, ಶುಭ ದಿನಗಳನ್ನು ನಾವು ನೋಡುತ್ತೇವೆ. ಇದೆಲ್ಲವೂ ಸಾಧ್ಯತೆ ಇದೆ ಅಂತ. ಈ ವಿಶೇಷವಾದ ಶನೈಶ್ಚರಕೃತ ನರಸಿಂಹ ಸ್ತುತಿಯು ಭವಿಷ್ಯ ಪುರಾಣದಲ್ಲಿ ದಾಖಲಾಗಿದೆ. ಅದನ್ನು ಸಾಕ್ಷಾತ್ ಜಗದ್ಗುರುವಾದ ಶ್ರೀಕೃಷ್ಣ ಪರಮಾತ್ಮನೇ ಯುಧಿಷ್ಠಿರನಿಗೆ ಹೇಳಿದ ಸಂದರ್ಭವನ್ನು ನಾವು ಇಲ್ಲಿ ನೋಡ್ತೇವೆ. ವನವಾಸದಲ್ಲಿರುವಂಥ ಪಾಂಡವರು ಕೌರವಾದಿಗಳಿಂದ ಸಲ್ಲದ ಅಪಮಾನಕ್ಕೆ ಒಳಗಾಗಿ ತಮ್ಮೆಲ್ಲ ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಬರಿದಾಗಿ ದರಿದ್ರರಾಗಿ ಕಾಡನ್ನು ಸೇರ್ತಾರೆ. ಆ ಕಾಡಿನಲ್ಲಿ ಭಯಂಕರವಾದ ಕಷ್ಟ ಪರಂಪರೆಗಳನ್ನು ಅನುಭವಿಸ್ತಾರೆ. ಹಾಗೆ ಇದನ್ನು ಕೃಷ್ಣ ಯೋಚನೆ ಮಾಡಿ, ಇವರು ಈಗ ಕಷ್ಟ ಪರಂಪರೆಗಳನ್ನು ಅನುಭವಿಸ್ತಾ ಇದ್ದಾರೆ, ಇನ್ನು ಮುಂದೆ ಇನ್ನೂ ಭಯಂಕರವಾದಂಥ ಮಹಾಯುದ್ಧ ನಡೆಯಬೇಕಾಗಿದೆ. ಇದರಲ್ಲಿ ಇವರಿಗೆ ಜಯ ಸಿಗಬೇಕಾದರೆ ಇವರಿಗೆ ದೈವಬಲ ಅಗತ್ಯವಾಗಿದೆ ಅಂತ ಹೇಳಿ ಸಾಕ್ಷಾತ್ ಶ್ರೀಕೃಷ್ಣನೇ, ಎಲ್ಲ ದೇವರಿಗೂ ಮೂಲನಾದಂಥ ಪರಬ್ರಹ್ಮ ಸ್ವರೂಪನೇ ಪಾಂಡವರಿಂದ ಅನೇಕಾನೇಕ ದೇವತಾ ಉಪಾಸನೆಯನ್ನು ಮಾಡಿಸ್ತಾನೆ. ಆತ್ಮೀಯರೇ, ಇದರ ಅರ್ಥ ಏನು ಅಂದರೆ, ನಮ್ಮ ಗ್ರಹಚಾರ ಕಾಲದಲ್ಲಿ ನಾವೂ ಸಹ ಸಾಧ್ಯವಾದಷ್ಟು ಲೌಕಿಕ ಯೋಚನೆಗಳನ್ನು ಬಿಟ್ಟು ದೈವೀ ಚಿಂತನೆಯಲ್ಲಿ ಇರಬೇಕು ಅಂತ ಸಾಕ್ಷಾತ್ ಭಗವಂತ ನಮಗೆ ತನ್ಮೂಲಕ ಮಾರ್ಗದರ್ಶನ ಮಾಡಿದ್ದಾನೆ. ಅದಕ್ಕಾಗಿ ಗೀತೆಯಲ್ಲಿ ಪರಮಾತ್ಮನೇ ಈ ಮಾತನ್ನು ಹೇಳಿದ್ದಾನೆ, ಯದ್ಯದಾಚರತಿ ಶ್ರೇಷ್ಠ ತತ್ತದೇವೇತರೋ ಜನಃ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನುವರ್ತತೆ ಅಂತ. ಅರ್ಜುನ, ಶ್ರೇಷ್ಠರಾದವರು ಹೇಗೆ ತಮ್ಮ ಜೀವನದಲ್ಲಿ ನಡೆ ನುಡಿಯನ್ನು ಹೊಂದಿರ್ತಾರೋ ಹಾಗೆಯೇ ಅವರನ್ನು ಅನುಸರಿಸುವಂಥ ಸಾಮಾನ್ಯರು ಅವರೂ ಸಹ ಈ ಮಾದರಿಯಾಗಿ ಇಟ್ಕೊಂಡಿರ್ತಾರಲ್ಲ, ಅವರಂತೆ ತಾವು ತಮ್ಮ ಜೀವನವನ್ನು ನೇರ್ಪಡಿಸಿಕೊಳ್ತಾರೆ. ಒಂದು ವೇಳೆ ಉತ್ತಮರನ್ನು ನಾವು ಅನುಸರಣೆ ಮಾಡಿದರೆ ನಾವು ಉತ್ತಮರಾಗ್ತೇವೆ. ದುಷ್ಟರನ್ನೇ ನಾವು ಮಾದರಿಯಾಗಿ ಹೊಂದಿದ್ದೇ ಆದರೆ ನಮ್ಮಲ್ಲೂ ದುಷ್ಟತ್ವ ಹೆಚ್ಚಾಗತ್ತೆ. ಹಾಗಾಗಿ
ನಾವು ಸಾತ್ವಿಕರಾಗಿ ಇತರರಿಗೂ ಮಾರ್ಗದರ್ಶನವಾಗಬೇಕು ಅನ್ನುವ ಕಾರಣದಿಂದ ಶ್ರೀಕೃಷ್ಣ ಯುಧಿಷ್ಠಿರಾದಿಗಳಿಂದ ಅನೇಕ ವಿಧವಾದ ದೇವತಾ ಉಪಾಸನೆಯನ್ನು ಪೂಜಾ ಪ್ರಾರ್ಥನೆಗಳನ್ನು ಮಾಡಿಸ್ತಾ ಹೋಗ್ತಾನೆ. ಆ ಸಂದರ್ಭದಲ್ಲಿ ಬರುವಂಥದ್ದು ಈ ನರಸಿಂಹನ ಸ್ತೋತ್ರ, ಪೂಜೆ, ಉಪಾಸನೆ ಕ್ರಮ. ಭಗವಂತ ಹೇಳ್ತಾನೆ, ಆ ನರಸಿಂಹ ಸಾಮಾನ್ಯನಲ್ಲ, ಮನ್ಯುಸ್ವರೂಪ ಅಂತ. ದುಷ್ಟರ ಪಾಲಿಗೆ ಅವನು ಮಹಾ ಉಗ್ರನಾಗಿರ್ತಾನೆ, ಆದರೆ ಅದೇ ಶಿಷ್ಟರ ಪಾಲಿಗೆ ಪರಮಶಾಂತ ಮೂರ್ತಿಯಾಗಿರ್ತಾನೆ ಅಂತ. ಸ್ತಂಭವನ್ನು ಹೊಡೆದು ಸ್ವಾಮಿ ಪ್ರಕಟನಾದಾಗ ಆ ಸ್ವಾಮಿಯನ್ನು ನೋಡಿ ಭಯಪಡ್ತಾನೆ. ಅವನ ಉಗ್ರತ್ವ, ಅವನಲ್ಲಿರುವ ತೇಜಸ್ಸು, ಅವನಲ್ಲಿರುವ ಆ ಮಹಾಕ್ರೋಧ ಇದೆಲ್ಲ ಆ ಹಿರಣ್ಯಕಶಿಪುವಿಗೆ ಭಯವನ್ನು ಉಂಟು ಮಾಡ್ತಾ ಇದೆ. ಆದರೆ ಅಲ್ಲೇ ಇರುವಂಥ ಪ್ರಹ್ಲಾದನಿಗೆ ಅದೇ ನರಸಿಂಹದೇವ ಶಾಂತಮೂರ್ತಿಯಾಗಿ ಕಾಣ್ತಾ ಇದ್ದಾನೆ. ಅಂತಹ ನರಸಿಂಹಸ್ವಾಮಿಯನ್ನು ಸೂರ್ಯ ಛಾಯಾ ಸಂಜಾತನಾದ ಗ್ರಹಶ್ರೇಷ್ಠನಾದ ಶನೇಶ್ಚರನೇ ಸ್ತೋತ್ರ ಮಾಡಿ ಪ್ರಾರ್ಥನೆ ಮಾಡಿದ್ದಾನೆ ಧರ್ಮರಾಜ. ಆತನ ಸ್ತೋತ್ರಕ್ಕೆ ಒಲಿದಂತಹ ಆ ನರಹರಿಯು ಪ್ರಸನ್ನನಾಗಿ ಶನಿಯು ಮಾಡಿದಂತಹ ಸ್ತೋತ್ರದಿಂದ ಪ್ರೀತನಾಗಿ ಅನುಗ್ರಹಪೂರ್ವಕವಾಗಿ ಹೇಳ್ತಾನೆ, ಹೇ ಶನಿ, ನೀನು ಮಾಡಿದ ಸ್ತೋತ್ರ ನನಗೆ ಅತ್ಯಂತ ಪ್ರೀತಿಯನ್ನು ಉಂಟು ಮಾಡಿದೆ. ಕೇಳು, ನಿನಗೇನು ವರವಾಗಬೇಕು ಅಂದಾಗ ಶನೇಶ್ಚರ ಸ್ವಾಮಿ ಹೇಳ್ತಾನೆ, ಹೇ ದಯಾನಿಧೆ ನರಸಿಂಹ, ನಾನು ಮಾಡಿದ ಈ ಸ್ತವದಿಂದ ನೀನು ಸುಪ್ರೀತನಾಗಿದ್ದರೆ ಯಾರೆಲ್ಲ ಈ ಸ್ತೋತ್ರವನ್ನು ನಿನ್ನ ಪ್ರೀತ್ಯರ್ಥವಾಗಿ ಪಾರಾಯಣ ಮಾಡುತ್ತಾರೋ, ಭಕ್ತಿಯಿಂದ ಪಠಣೆ ಮಾಡುತ್ತಾರೋ ಅವರಿಗೆ ಸರ್ವಾನ್ ಕಾಮಾನ್ ಪೂರಯೇಥಾಹ ತೇಷಾಂ ತ್ವಂ ಲೋಕಭಾವನಾ. ಈ ಸ್ತೋತ್ರವನ್ನು ಮಾಡುವ ಭಕ್ತರ ಎಲ್ಲ ಕಾಮನೆಗಳನ್ನು ಪೂರ್ಣ ಮಾಡಿ ಅನುಗ್ರಹ ಮಾಡು ದೇವ ಅಂತ ಹೇಳಿ ಶನೈಶ್ಚರನು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾನೆ ಧರ್ಮರಾಜ. ಆ ಮಾತಿಗೆ ನರಸಿಂಹದೇವನೂ ಸಹ ಪ್ರಸನ್ನನಾಗಿ ಅನುಮೋದನೆಯನ್ನು ಕೊಡುತ್ತಾ, ತಥೈವಾಸ್ತು ಶನೇಹಂ ವೈರಕ್ಷೋ ಭುವನ ಸಂಸ್ಥಿತಃ ಭಕ್ತಕಾಮಾನ್ ಪೂರಯಿಷ್ಯೆ ತ್ವಂ ಮಮೈಕಂ ವಚಃ ಶೃಣು. ಶನೈಶ್ಚರ, ನೀನು ಮಾಡಿದ ಈ ಸ್ತೋತ್ರವನ್ನು ಯಾರು ಶ್ರದ್ಧೆಯಿಂದ ಭಕ್ತಿಯಿಂದ ಪಾರಾಯಣ ಮಾಡುವರೋ ಅವರನ್ನು ರಕ್ಷಣೆ ಮಾಡುವ ಭಾರ ನನ್ನದಾಗಿರುತ್ತೆ. ಅವರ ಎಲ್ಲ ವಿಧವಾದ ಕಾಮನೆಗಳನ್ನು ನಾನು ಪೂರ್ಣ ಮಾಡುತ್ತೇನೆ. ಅಷ್ಟು ಮಾತ್ರವಲ್ಲ, ತ್ವತ್ಕೃತಂ ಮತ್ಪರಂ ಸ್ತೋತ್ರಂ ಯಃ ಪಠೇತ್ ಶೃಣುಯಾಚ್ಛಯಃ ದ್ವಾದಶಾಷ್ಟಮ ಜನ್ಮಸ್ತಾತ್ ತ್ವದ್ಭಯಂ ಮಾಸ್ತು ತಸ್ಯ ವೈ. ಈ ಸ್ತೋತ್ರವು ಶ್ರದ್ಧಾಭಕ್ತಿಗಳಿಂದ ಪಠಿಸುವುದರಿಂದ ಆ ಭಕ್ತನ ರಾಶಿಯಲ್ಲಿ ನೀನು ದ್ವಾದಶ, ಅಷ್ಟಮ, ಸಾಡೆ ಸಾತಿ ಇವೇ ಮೊದಲಾದ ಸ್ಥಾನದಲ್ಲಿದ್ದಾಗ, ಆ ಕಷ್ಟಕಾಲಗಳನ್ನು ಅನುಭವಿಸುವಾಗ ನೀನು ಮಾಡಿದ ಈ ಸ್ತೋತ್ರವನ್ನು ಅವರು ಪ್ರತಿನಿತ್ಯ ಪಠಣೆ ಮಾಡುವುದರಿಂದ ಅವರಿಗೆ ನಿನ್ನಿಂದ ಒದಗಬಹುದಾದ ಭಯವನ್ನು ನಾನು ನಾಶ ಮಾಡಿ ಅವರಿಗೆ ಅನುಗ್ರಹವನ್ನು ಕೊಡುತ್ತೇನೆ ಅಂತ ಪರಮಾತ್ಮನಾದಂಥ ನರಸಿಂಹದೇವ ಅಭಯವನ್ನು ಕೊಟ್ಟಾಗ ಶನೈಶ್ಚರನೂ ಶಾಂತನಾಗ್ತಾನೆ, ಸಂತೋಷಭರಿತನಾಗ್ತಾನೆ. ಹಾಗಾಗಿ ಯುಧಿಷ್ಠಿರ, ಅಂತಹ ಮಹಿಮಾನ್ವಿತವಾದ ಈ ಸ್ತೋತ್ರವನ್ನು ನಾನು ಈಗ ನಿನಗೆ ಹೇಳ್ತೇನೆ. ನೀನೂ ಸಹ ಆ ನರಸಿಂಹನನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡುವುದರಿಂದ ನಿನಗೆ ಉಭಯತಃ ಲಾಭವಾಗತ್ತೆ. ನರಸಿಂಹನ ಅಭಯವಾಯಿತು ಅಂದರೆ ದುಷ್ಟರ ದಮನವಾಯಿತು ಅಂತ. ಹಾಗೆ ಶನೈಶ್ಚರನು ತುಷ್ಟನಾದರೆ ನಿನ್ನ ಕಷ್ಟಕಾಲ ಕಳೆಯಿತು ಅಂತ ಅರ್ಥ. ಹೀಗಾಗಿ ನಿನಗೆ ಮುಂದೆ ಒದಗುವಂಥ ಯುದ್ಧವೇ ಮೊದಲಾದ ಭಯಂಕರ ಸಂದರ್ಭಗಳಲ್ಲಿ ನಿನಗೆ ಜಯ ಸಿಗಬೇಕಾದರೆ ಈ ಶನೈಶ್ಚರಕೃತ ನರಸಿಂಹ ಸ್ತೋತ್ರ ಮಾಡುವುದರಿಂದ ನೀನು ಸುಲಭವಾಗಿ ವಿಜಯವನ್ನು ಹೊಂದುವೆ. ಈ ಕಷ್ಟ ಪರಂಪರೆಯಿಂದ ಪಾರಾಗುವೆ. ನಿನ್ನ ಶತ್ರುಗಳನ್ನು ನಾಶ ಮಾಡಿ ಮತ್ತೆ ಕಳೆದುಕೊಂಡ ನಿನ್ನ ರಾಜ್ಯವನ್ನು ನೀನು ಪಡೆಯಬಹುದು ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮನು ಸಲಹೆಯನ್ನು ಕೊಡ್ತಾನೆ. ಹಾಗಾಗಿ ನಾವೂ ಸಹ ಈ ಶನೈಶ್ಚರಕೃತ ದಿವ್ಯವಾದ ನರಸಿಂಹದೇವರ ಸ್ತೋತ್ರವನ್ನು ಪಾರಾಯಣ ಮಾಡುವುದರಿಂದ
ನರಸಿಂಹದೇವರ ಒಂದು ಕೃಪೆ ಹಾಗೆ ಶನೈಶ್ಚರನ ಅನುಗ್ರಹ ಎರಡೂ ಆಗಲಿ ಅಂತ ಹೇಳಿ, ಮತ್ತು ನಮ್ಮ ಗ್ರಹಚಾರ ಕಾಲವೂ ಸಹ ಈ ದೈವಾನುಗ್ರಹದಿಂದ ಕಳೆದು ಆ ಭಗವಂತನ ಒಲುಮೆಯಾಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ ಈ ಮಹಿಮಾನ್ವಿತವಾದ ಶನೈಶ್ಚರಕೃತ ನರಸಿಂಹ ಸ್ತೋತ್ರವನ್ನು ನಾವು ಸಹ ಹೇಳಿ ಕೇಳಿ ಶ್ರೀ ನರಸಿಂಹದೇವನ ಕೃಪೆಗೂ ಹಾಗೂ ಶ್ರೀ ಶನೈಶ್ಚರ ಸ್ವಾಮಿ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ ಈ ಸ್ತೋತ್ರ ಪಾರಾಯಣವನ್ನು ಆರಂಭವನ್ನು ಮಾಡೋಣ. ಆರಂಭ ಹೀಗೆ ಆಗ್ತಾ ಇದೆ. ಶ್ರೀಕೃಷ್ಣ ಉವಾಚ ಸುಲಭೋ ಭಕ್ತಿಯುಕ್ತಾನಾಂ ದುರ್ಧರ್ಷೋ ದುಷ್ಟಚೇತಸಾಂ ಅನನ್ಯಗತಿಕಾನಾಂ ಚ ಪ್ರಭುರ್ಭಕ್ತೈಕವತ್ಸಲಃ ಶನೈಶ್ಚರಸ್ತತ್ರ ನೃಸಿಂಹದೇವ ಸ್ತುತಿಂ ಚಕಾರಮಲಚಿತ್ತವೃತ್ತಿಃ ಪ್ರಣಮ್ಯ ಸಾಷ್ಟಾಂಗಂ ಅಶೇಷ ಲೋಕ ಕಿರೀಟ ನೀರಾಜಿತ ಪಾದಪದ್ಮಂ. ಶ್ರೀ ಶನಿರ್ವಾಚ ಯತ್ಪಾದ ಪಂಕಜರಜ ಪರಮಾದರೇಣ ಸಂಸೇವಿತಂ ಸಕಲ ಕಲ್ಮಷ ರಾಶಿನಾಶಂ ಕಲ್ಯಾಣಕಾರಕಂ ಅಶೇಷ ನಿಜಾನುಗಾನಂ ಸತ್ವಂ ನರಸಿಂಹ ಮೈದೇಹಿ ಕೃಪಾವಲೋಕಂ ಸರ್ವತ್ರ ಚಂಚಲತಯಾ ಸ್ಥಿತಯಾ ಹಿ ಲಕ್ಷ್ಮ್ಯಾ ಬ್ರಹ್ಮಾದಿ ವಂದ್ಯ ಪದಯಾ ಸ್ಥಿರಯಾನ್ಯಸೇವಿ ಪಾದಾರವಿಂದಯುಗಲಂ ಪರಮಾದರೇಣ ಸತ್ವಂ ನರಸಿಂಹ ಮೈದೇಹಿ ಕೃಪಾವಲೋಕಂ ಯದ್ರೂಪಂ ಆಗಮಶಿರ ಪ್ರತಿಪಾದ್ಯಮಾದ್ಯಂ ಆಧ್ಯಾತ್ಮಿಕಾದಿ ಪರಿತಾಪಹರಂ ವಿಚಿಂತ್ಯಂ ಯೋಗೇಶ್ವರೈರಪಗತ ಅಖಿಲ ದೋಷ ಸಂಘೈಃ ಸತ್ವಂ ನೃಸಿಂಹ ಮೈದೇಹಿ ಕೃಪಾವಲೋಕಂ. ಪ್ರಹ್ಲಾದ ಭಕ್ತವಚಸಾ ಹರಿರಾ ವಿರಾಸೀತ್ ಸ್ತಂಭೆ ಹಿರಣ್ಯಕಶುಪಂ ಯಾ ಉದಾರ ಭಾವಃ ಊರ್ವೋ ನಿಧಾಯ ಉದರಂ ನಖರೈರ್ದದಾರ ಸತ್ವಂ ನೃಸಿಂಹ ಮೈದೇಹಿ ಕೃಪಾವಲೋಕಂ. ಯೋ ನೈಜ ಭಕ್ತಂ ಅನಲಾಂಬುಧಿ ಭೂಧರೋಗ್ರ ಶೃಂಗ ಪ್ರಪಾತ ವಿಷದಂತ ಸರೀಸೃಪೇಭ್ಯಃ ಸರ್ವಾತ್ಮಕಃ ಪರಮಕಾರುಣಿಕೋ ರಕ್ಷ ಸತ್ವಂ ನೃಸಿಂಹ ಮೈದೇಹಿ ಕೃಪಾವಲೋಕಂ. ಯನ್ನಿರ್ವಿಕಾರ ಪರರೂಪ ವಿಚಿಂತನೇನ ಯೋಗೀಶ್ವರ ವಿಷಯವೀತ ಸಮಸ್ತರಾಗಾಃ ವಿಶ್ರಾಂತಿ ಮಾಪುರ ವಿನಾಶವತೀಂ ಪರಾಖ್ಯಾಂ ಸತ್ವಂ ನೃಸಿಂಹ ಮೈದೇಹಿ ಕೃಪಾವಲೋಕಂ. ಯದ್ರೂಪಮುಗ್ರಂ ಅರಿಮರ್ದನ ಭಾವಶಾಲಿ ಸಂಚಿಂತನೇನ ಸಕಲಾಘ ವಿನಾಶಕಾರಿ ಭೂತಜ್ವರಗ್ರಹ ಸಮುದ್ಭವ ಭೀತಿನಾಶಂ ಸತ್ವಂ ನೃಸಿಂಹ ಮೈದೇಹಿ ಕೃಪಾವಲೋಕಂ. ಯಸ್ಯೋತ್ತಮಂ ಯಶ ಉಮಾಪತಿಂ ಅಗ್ರಜನ್ಮ ಶಕ್ರಾದಿ ದೈವತ ಸುಭಾಸು ಸಮಸ್ತಗೀತಂ ಶ್ರುತ್ವೈಕ ಸರ್ವಶಮಲ ಪ್ರಶಮೇಕ ದಕ್ಷಂ ಸತ್ವಂ ನೃಸಿಂಹ ಮೈದೇಹಿ ಕೃಪಾವಲೋಕಂ. ಶ್ರೀಕೃಷ್ಣ ಉವಾಚ ಇತ್ತಂ ಶ್ರುತ್ವಾ ಸ್ತುತಿಂ ದೇವಃ ಶನಿನಾ ಕಲ್ಪಿತಾಂ ಹರಿಃ ಉವಾಚ ಬ್ರಹ್ಮವೃಂದಸ್ಥಂ ಶನಿಂ ತ್ವಂ ಭಕ್ತವತ್ಸಲಃ. ಶ್ರೀ ನೃಸಿಂಹ ಉವಾಚ ಪ್ರಸನ್ನೋಹಂ ಶನೇ ತುಭ್ಯಂ ವರಂ ವರಯಶೋಭನಂ ಯಂ ವಾಂಛಸಿ ತಮೇವ ತ್ವಂ ಸರ್ವಲೋಕಹಿತಾವಹಂ. ಶ್ರೀ ಶನಿರುವಾಚ ನೃಸಿಂಹಂ ತ್ವಂ ಮಯಿ ಕೃಪಾಂ ಕುರುದೇವ ದಯಾನಿಧೇ ಮದ್ವಾಸರಸ್ತವ ಪ್ರೀತಕರಃ ಸ್ಯಾದ್ದೇವತಾಪತೆ. ಮತ್ಕೃತಂ ತ್ವತ್ಪರಂ ಸ್ತೋತ್ರಂ ಶೃಣ್ವಂತಿ ಚ ಪಠಂತಿ ಚ ಸರ್ವಾನ್ ಕಾಮಾನ್ ಪೂರಯಥಾಃ ತೇಷಾಂ ತ್ವಂ ಲೋಕಭಾವನಾ. ಶ್ರೀ ನೃಸಿಂಹ ಉವಾಚ ತಥೈವಾಸ್ತು ಶನೇಹಂ ವೈರಕ್ಷೋ ಭುವನ ಸಂಸ್ಥಿತಃ ಭಕ್ತಕಾಮಾನ್ ಪೂರಯಿಷ್ಯೇ ತ್ವಂ ಮಮೈಕಂ ವಚಃ ಶೃಣು. ತ್ವತ್ಕೃತಂ ಮತ್ಪರಂ ಸ್ತೋತ್ರಂ ಯಃ ಪಠೇತ್ ಶೃಣುಯಾಚ್ಛಯಃ ದ್ವಾದಶಾಷ್ಟಮ ಜನ್ಮಸ್ತಾತ್ ತ್ವದ್ಭಯಂ ಮಾಸ್ತು ತಸ್ಯ ವೈ. ಶನಿರ್ನರಹರಿಂ ದೇವಂ ತಥೇತಿ ಪ್ರತ್ಯುವಾಚಃ ತತಃ ಪರಮಸಂತುಷ್ಟೋ ಜಯೇತಿ ಮುನಯೋ ವದನ್. ಶ್ರೀಕೃಷ್ಣ ಉವಾಚ ಇದಂ ಶನೈಶ್ಚರಸ್ಯಾತ್ ನರಸಿಂಹದೇವ ಸಂವಾದಮೇತತ್ ಸ್ತವನಂ ಚ ಮಾನವಃ ಶೃಣೋತಿ ಯಃ ಶ್ರಾವಯತೆ ಚ ಭಕ್ತ್ಯಾ ಸರ್ವಾಣ್ಯಭೀಷ್ಟಾನಿ ಚ ವಿಂದತೆ ಧ್ರುವಂ. ಇತಿ ಶ್ರೀ ಶನೈಶ್ಚರಕೃತ ಶ್ರೀ ನರಸಿಂಹಸ್ತುತಿ ಸಂಪೂರ್ಣಂ. ಓಂ ಶಾಂತಿ ಶಾಂತಿ ಶಾಂತಿ.